ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ದಿನ ಬನ್ನಿ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸ್ವಾರ್ಥೆಯ ಪುಸ್ತಕ 8ನೇ ಅಧ್ಯಾಯ 3ನೇ ವಚನ, ಒಂದು ಸೌಖ್ಯದ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ 8:3. ಆಗ ಯೇಸು ತನ್ನ ಕೈಯನ್ನು ಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸು ಉಂಟು, ನೀನು ಶುದ್ಧನಾಗು ಅಂದನು. ತಕ್ಷಣವೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. And Jesus put forth his hand and touched him, saying, I will, be thou clean. And immediately his leprosy was cleansed. Amen. ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿ ಒಬ್ಬ ವ್ಯಾಧಿಗ್ರಸ್ತನು ದೇವರ ಬಳಿಗೆ ಬಂದು ಹೇಳುತ್ತಾನೆ, ದೇವರೇ, ನಿನಗೆ ಚಿತ್ತವಿದ್ದರೆ ನನ್ನನ್ನು ಸ್ವಸ್ಥ ಮಾಡು. ಆಮೆನ್. ದೇವರು ಆ ಸಮಯದಲ್ಲಿ ಒಂದು ಒಳ್ಳೆ ಮಾತು ಹೇಳುತ್ತಾರೆ, ಏನಂದ್ರೆ, ನನಗೆ ಮನಸ್ಸು ಉಂಟು. ಆಮೆನ್. ಹಲ್ಲೆಲೂಯ. ಯಾರು ದೇವರ ಬಳಿಗೆ ಐ ಆಮ್ ಇನ್ ಪ್ರಾಬ್ಲಮ್, ಐ ಆಮ್ ಇನ್ ಡಿಸ್ಟ್ರೆಸ್, ನಾನು ಈ ರೀತಿಯಾಗಿ ಕಷ್ಟದಲ್ಲಿದ್ದೀನಿ, ನಾನು ಈ ರೀತಿಯಾಗಿ ನಾನು ಬಾಧೆಯಲ್ಲಿದ್ದೀನಿ, ಸಂಕಟದಲ್ಲಿದ್ದೀನಿ ಅಂತ ಯಾರು ದೇವರ ಬಳಿಗೆ ಬರುತ್ತಾರೋ ಅವರು ಕೇಳಿದ ತಕ್ಷಣವೇ ದೇವರೇನ್ ಹೇಳ್ತಾ ಇರೋ ಗೊತ್ತಾ? ಹೌದು, ನನಗೆ ಮನಸ್ಸುಂಟು ನಿನ್ನನ್ನು ಗುಣಪಡಿಸೋದು, ನಿನ್ನನ್ನು ಶಾಂತಿ, ನಿನ್ನನ್ನು ಸಮಾಧಾನವನ್ನು ಕೊಡೋದು. ದೇವರು ಯಾರಿಗೂ ತಳ್ಳೋದಿಲ್ಲ ರೀ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮಲ್ಲಿ ಕೂಡ ಅನೇಕರು ವಾಕ್ಯದ ರೂಪದಲ್ಲಿ ಈ ಮುಂಜಾನೆ ಈ ವಾಕ್ಯಗಳಿಗಾಗಿ ಕಾದು, ಅಯ್ಯ, ನಿನಗೆ ಮನಸ್ಸಿದ್ದರೆ ಈ ವಾಕ್ಯ ಕೇಳುತ್ತಾ ಇದ್ದೀನಿ ಸ್ವಾಮಿ, ನನ್ನನ್ನು ಕೂಡ ನೀನು ಗುಣಪಡಿಸು. ಅದು ಶರೀರದ ಬಲಹೀನತೆ ಆಗಲಿ, ಅನಾರೋಗ್ಯವಾಗಲಿ, ಸಮಸ್ಯೆಗಳಾಗಲಿ, ಮಾನಸಿಕ ಆಲೋಚನೆಗಳಾಗಲಿ, ಕುಟುಂಬದ ಸಮಸ್ಯೆಗಳಾಗಲಿ, ಆರ್ಥಿಕ ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ, ಯಾವ ವಿಷಯದಲ್ಲಿ ನಿಮ್ಗೆ ಸೌಖ್ಯ ಬೇಕೋ, ಯಾವ ವಿಷಯದಲ್ಲಿ ನಿಮ್ಗೆ ಬಿಡುಗಡೆ ಬೇಕೋ, ಯಾವ ವಿಷಯದಲ್ಲಿ ನಿಮ್ಗೆ ಸಮಾಧಾನ ಬೇಕೋ, ದೇವರ ಬಳಿಗೆ ಬಂದು ನಿಮ್ಮ ದುಃಖ ಎಲ್ಲ ಹೇಳಿಕೊಂಡರೆ ದೇವರು ಹೇಳುತ್ತಾರೆ, ನನಗೆ ಮನಸ್ಸುಂಟು ಮಕ್ಕಳೇ. ದೇವ್ರು ನಿಮ್ಗೆ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು, ನೀನು ಸಮಾಧಾನದಿಂದಿರು, ನೀನು ಆರೋಗ್ಯದಿಂದಿರು, ನೀನು ನೆಮ್ಮದಿಯಿಂದಿರು. ಈ ದೇವರು ಯಾರಿಗೂ ತಳ್ಳೋದಿಲ್ಲ. ಹಾಗಿದ್ರೆ ಬರ್ತೀರಾ? ಹೇಗೆ ಈ ವ್ಯಕ್ತಿ ದೇವರ ಬಳಿಗೆ ಬಂದು ಹೇಳಿದಾನೆ, ನಿನಗೆ ಚಿತ್ತವಿದ್ದರೆ ನನ್ನನ್ನು ಗುಣಪಡಿಸು, ನನ್ನನ್ನು ಸೌಖ್ಯಪಡಿಸು. ಅದೇ ರೀತಿಯಾಗಿ ಆಸಕ್ತಿಯುಳ್ಳ ಮಕ್ಕಳಾಗಿ ನೀವು ಕೂಡ ದೇವರ ಬಳಿಗೆ ಬಂದರೆ ದೇವರು ಹೇಳ್ತಾರೆ, ನನ್ನ ಮನಸ್ಸುಂಟು, ನೀನು ಶುದ್ಧನಾಗುವಂತ. ತಕ್ಷಣವೇ ಆತನ ವ್ಯಾಧಿ ಅಂದರೆ ಕುಷ್ಠವು ಹೋಗಿ ಅವನು ಶುದ್ಧನಾಗುವುದು. ಇನ್ ಫ್ಯೂ ಸೆಕೆಂಡ್ಸ್ ಆತನ ಬಾಯಿಂದ ಬಂದಿರೋ ಒಂದು ಮಾತೆ ಸಾಕು, ತಕ್ಷಣವೇ ಆತನು ಗುಣವಾದನು. ಮತ್ತೆ ನೀವ್ಯಾಕಾಗಲ್ಲ? ಬನ್ನಿರಿ, ಕೂಡಿ ಪ್ರಾರ್ಥನೆ ಮಾಡೋಣ. ದೇವರ ಮಾತಿಗೆ ಆತನ ಮನಸ್ಸುಂಟು, ಆತನ ಹೇಳೋದೊಂದೇ, ನೀನು ಶುದ್ಧನಾಗು, ನೀನು ಗುಣವಾಗು, ನೀನು ಸಮಾಧಾನದಿಂದಿರು. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವೆ. ಮಕ್ಕಳು ಯಾವ ವ್ಯಾಧಿಯಿಂದ, ಯಾವ ಸಮಸ್ಯೆಗಳಿಂದ ನಿನ್ನ ಬಳಿಗೆ ಬಂದಿದ್ದಾರೋ, ಅಯ್ಯ, ನಿನಗೆ ಮನಸ್ಸುಂಟು ಸ್ವಾಮಿ, ಅವರು ಶುದ್ಧನಾಗಿ ಅಂತ ಒಂದು ಮಾತು ನೀನು ಹೇಳಿದ್ರೆ ಸಾಕಯ್ಯ, ಇಡೀ ದಿನ ಅವರು ಆರೋಗ್ಯವಾಗಿ ಲೋಕದಲ್ಲಿ ನಡೆದುಕೊಳ್ಳುತ್ತಾರಯ್ಯ. ಮಕ್ಕಳನ್ನು ದೀವಿಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ, ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಆ ಸೃಷ್ಟಿಕರ್ತನಕ್ಕಾಗಿ ಎದುರು ನೋಡೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಕಾದು ಕಾಪಾಡಲಿ, ಆಮೆನ್.